ನಾನು ಈ ವಿಡಿಯೋದಲ್ಲಿ ತೆಂಗಿನ ಮರಕ್ಕೆ ಬರುವಂತ ನುಸಿ ರೋಗ ಮತ್ತೆ ಬೇರೆ ರೋಗಗಳು, ಆಮೇಲೆ ತೆಂಗಿನ ಮರನ ಒಂದು ಹುಳ ಬಂದು ಕಡಿಯುತ್ತೆ, ಅದನ್ನ ಯಾವ ತರ ಅವಾಯ್ಡ್ ಮಾಡ್ಬೋದು. ಇದನ್ನ ಆಲ್ರೆಡಿ ಮಾಡಿದ್ದಾರೆ, ಈ ತಮ್ಮಯ್ಯ ಸರ್ ಇರ್ಬೋದು, ನಾರಾಯಣ ರೆಡ್ಡಿ ಸರ್ ಇರ್ಬೋದು. ಅದನ್ನ ನಾನು ಯಾವ ತರ ಪ್ರಾಕ್ಟಿಕಲ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಒಂದು ವಾಟರ್ ಬಾಟಲ್ ತಗೊಂಡಿದ್ದೀನಿ, 2 ಲೀಟರ್ಸ್ ಅದನ್ನ ಈ ತರ ಕಟ್ ಮಾಡ್ಕೊಂಡಿದೀನಿ, ನೋಡ್ಬೋದು ನೀವು ಈ ತರ. ಸೊ ಇದ್ರೊಳಗಡೆ ನಾನು ಹರಳಿನ ಬೀಜನ ಚಚ್ಬಿಟ್ಟು ಒಳಗಡೆ ಹರಳಿನ ಬೀಜ ಹಾಕ್ತೀನಿ, ಸ್ವಲ್ಪ ಮಜ್ಜಿಗೆ, ನೋಡಿ ಮಜ್ಜಿಗೆ ಇದೆ ನಮ್ಮ ಹತ್ರ ಇಲ್ಲಿ. ಮಜ್ಜಿಗೆ ಇದೆ, ಹುಳಿ ಮಜ್ಜಿಗೆ ಇದು. ಆಮೇಲೆ ಜೊತೆಗೆ ನೋಡಿ ಹರಳಿದೆ, ಹರಳು ಚಚ್ಚಿರೋದು, ಇನ್ನು ಸ್ವಲ್ಪ ಚಚ್ಚಬೇಕಿತ್ತು. ಆಮೇಲೆ ಸ್ವಲ್ಪ ಪಪ್ಪಾಯ ಎಲ್ಲ ಇದೆ, ಪಪ್ಪಾಯ ಅಂದ್ರೆ ಕರಗಿರೋ ಪಪ್ಪಾಯ, ಬಾಳೆಹಣ್ಣು, ಅಳಸಿರೋ ಬಾಳೆಹಣ್ಣು ಅಂದ್ರೆ ಕರಗಿರೋದು, ಸ್ವಲ್ಪ ಇರೋದು ಚೆನ್ನಾಗಿದೆ ಇವು. ಓಕೆ, ಸೊ ನಾವ್ ಇದನ್ನ ಏನ್ ಮಾಡ್ತೀವಿ ಅಂದ್ರೆ, ಈಗ ನೋಡಿ ಇದನ್ನ ಸ್ವಲ್ಪ ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇದೀನಿ, ನೋಡಿ ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡ್ಬೇಕು. ನೋಡಿ ಇದಕ್ಕೆ ಸ್ವಲ್ಪ ಅಳಿಸಿರೋ ಸ್ವಲ್ಪ ಬಾಳೆಹಣ್ಣು, ಎಲ್ಲ ಇಸ್ಕಿ, ಸ್ವಲ್ಪ ಪಪ್ಪಾಯಿ ಇದೆ, ಪಪ್ಪಾಯಿನೂ ಹಾಕ ನೋಡೋಣ, ಸ್ವೀಟ್ ಅಂಶ ಇರುತ್ತೆ ಅಂತ. ಸೊ ಇದ್ರೊಳಗಡೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಮಜ್ಜಿಗೆ ಇದೆ ನಮ್ಮ ಹತ್ರ, ಈ ಮಜ್ಜಿಗೆನ ತಗೋತೀನಿ. ನೋಡಿ ಈ ತರ ಮಜ್ಜಿಗೆನ ಓಕೆ, ನೋಡಿ ಒಂದು 40-70% ಫಿಲ್ ಆಗೋರ್ಗು ಹಾಕಿದ್ರಿ ಮಜ್ಜಿಗೆನ. ಸೊ ಎಲ್ಲ ಮಿಕ್ಸ್ ಮಾಡಿದ್ರೆ ಎಲ್ಲ ಮಿಕ್ಸ್ ಆಗಿದೆ. ಇದನ್ನ ನಾನು ಬನ್ನಿ, ನಮ್ಮ ತೆಂಗಿನ ಗಿಡ ಇದೆ, ಇಲ್ಲಿ ನೋಡ್ಬೋದು ನೀವು. ಲಾಸ್ಟ್ ಮಂತ್ 15 ದಿನ ಮುಂಚೆ ಬಂದಾಗ ಈ ಗಿಡ ಚೆನ್ನಾಗಿತ್ತು. ಈಗ 15 ದಿನ, ಈಗ ಆಲ್ಮೋಸ್ಟ್ ಈಗ ಒಂದು ವಾರ ಇರ್ಬೋದು ಅಷ್ಟೇ, ಆಲ್ರೆಡಿ ಕಡ್ದಿದೆ. ನೋಡಿ ಹೆಂಗ್ ಯಾವ ತರ ಕಡ್ದಿದೆ ಅಂತ. ಸೊ ಅದಕ್ಕೆ ಈಗ ಈ ಮರಕ್ಕೆ ಕಟ್ಟೋಣ ಅಂತ. ಈ ಮರಕ್ಕೆ ಇಲ್ಲೇ ಬುಡದಲ್ಲಿ ಇಡ್ತಾ ಇದೀನಿ, ಜೊತೆಗೆ ಹಗ್ಗ ಕಟ್ತೆ ಮಿಸ್ ಯಾವ್ದಾದ್ರು ಕೆಡಬಾರ್ದು ಅಂತ. ಈಗ ಟ್ರ್ಯಾಪ್ ರೆಡಿ ಆಯ್ತು. ಒಳ್ಳೆ ಇನ್ನೂ ಸ್ವಲ್ಪ ಕ್ಲೀನಾಗಿ ಗೆಜ್ಬಹುದಿತ್ತು. ಸೊ ಇದು ಒಂದು ವಿಧಾನ. ನೆಕ್ಸ್ಟ್ ಇನ್ನೊಂದೇನಿದೆ ಅಂದ್ರೆ, ನೀವು ಕೇಳಿದ್ರೆ ನುಸಿಗಳಿಗೆ ನ್ಯಾಪ್ಥಲಿನ್ ಬಾಲ್, ಇದನ್ನ ನಾನು ಎಲ್ಲೋ ವಿಡಿಯೋದಲ್ಲಿ ನೋಡಿದ್ದೆ. ನೋಡಿ ನುಸಿಗಳಿಗೆ ಈ ಸ್ಮೆಲ್ಲಿಗೂ ಕೂಡ ಹುಳಗಳು ಬರಲ್ಲ ಅಂತ ಕೇಳ್ಪಟ್ಟಿದೀನಿ. ಹಂಗಾಗಿ ನೋಡಿ, ಈ ನ್ಯಾಪ್ಥಲಿನ್ ಬಾಲ್ನ ಬುಡ ಇದಿದೆಯಲ್ಲ,
ಮೇಲ್ ತುದಿ, ಆ ತುದಿ ಮೇಡೆ ಒಂದೊಂದು, ಒಂದು ಎರಡು ಇಡೋದು. ನೋಡಿ ನೋಡೋಣ, ಇವೆಲ್ಲ ಎಕ್ಸ್ಪೆರಿಮೆಂಟ್, ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀನಿ. ಯಾಕೆಂದ್ರೆ ನೋಡಿ, ಲಾಸ್ಟ್ ವೀಕ್ ಬಂದಾಗ ಚೆನ್ನಾಗಿದ್ದ ಗಿಡ ಇವಾಗ ಇಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ. ನಂದು ಈ ಕಡೆ ಕೆಳಗಡೆ ಇಡ್ತೀನಿ. ನೋಡೋಣ, ಈ ತರ ಎರಡನ್ನೂ ಮಾಡಿದ್ವಿ. ಒಂದು ಟ್ರಾಪ್ ಅಂದ್ರೆ ಅರಳು ಬೀಜ, ಮಜ್ಜಿಗೆ, ಬಾಳೆಹಣ್ಣು ಹಾಕಿದ್ ಮಾಡಿದ್ವಿ. ಇನ್ನೊಂದು ನುಸಿಗಳಿಗೆ, ಈ ನುಸಿಗಳನ್ನ ಹಾಕಿದ್ವಿ. ಎರಡರಲ್ಲಿ ಅಟ್ಲೀಸ್ಟ್ ನಮಗೆ ಅವಾಯ್ಡ್ ಆದ್ರೆ ತುಂಬಾ ಯೂಸ್ ಆಗುತ್ತೆ. ಅದೇ ರೀತಿ ಬನ್ನಿ ನೆಕ್ಸ್ಟ್ ಇನ್ನೊಂದು ಗಿಡಕ್ಕೆ ಮಾಡೋಣ. ನೋಡಿ, ಇಲ್ಲೊಂದು ಗಿಡ ಇದೆ. ಇದಕ್ಕೂ ತುಂಬಾ ಸತಿ ಹುಳ ಹೊಡೆದು ಅದು ಬಿಡ್ತಾ ಇಲ್ಲ, ಅದು ಬರ್ತಾ ಇದೆ, ಹೊಡಿತೈತೆ. ನೋಡಿ, ನಾವು ಮಣ್ಣು ಏನೇನು ಹಾಕಿದಾರೆ ನಮ್ಮಪ್ಪ. ಸೊ ಇಲ್ಲಿಗೊಂದು ಇಡೋಣ ಅಂತ ನೋಡಿ. ಇದು ಸೇಮ್ ಅದೇ ತರ ಮಾಡಿದೀವಿ. ಆ ಕಡೆ ಈ ಕಡೆ ತೂತ ಮಾಡ್ಬಿಟ್ಟು ಇದೆಲ್ಲ ಏನಿದ್ರು ಎಕ್ಸ್ಪೆರಿಮೆಂಟ್ ಟ್ರೈ ಮಾಡ್ತಾ ಇರ್ಬೇಕು. ನೋಡೋಣ, ಆದ್ರೆ ಅವಾಯ್ಡ್ ಆದ್ರೆ. ನೋಡಿ, ನಮ್ದು ತೋಟ ಈ ಒಂದು 4-5 ಗಿಡ ಹೋಗಿದೆ. ಇವನ್ ಆಲ್ಮೋಸ್ಟ್ ಒಂದು 4-5 ವರ್ಷ ನಾವು ಟ್ರೈ ಮಾಡ್ತಾ ಇದೀವಿ, ಹಾಕಿ ಬಟ್ ಕಡಿತಾ ಇದಾವೆ, ಹೋಗ್ತಾ ಇದಾವೆ. ಮೇಲ್ಗಡೆ ಎತ್ತಕ್ಕೆ ಆಗ್ತಾ ಇದೆ. ಮೇಲ್ಗಡೆ ತೆಂಗಿ ಮರ ಅದನ್ನ ಬೆಳ್ಸಕ್ಕೆ ಆಗ್ತಾ ಇಲ್ಲ, ಬಹಳ ಕಷ್ಟ ಆಗ್ತಾ ಇದೆ. ಒಂದ್ಸತಿ ಗಿಡ ಹೋಯ್ತು ಅಂದ್ರೆ ಮತ್ತೆ ಅವನ್ನ ಇದನ್ನ ಆಲ್ಮೋಸ್ಟ್ ವಾರಕ್ಕೊಂದ್ಸತಿ ನೀರ್ ಕಡಿಮೆ ಆಗದಂಗೆ ನೀರ್ ಹಾಕ್ಬೇಕು, ಇಲ್ಲ ಮಜ್ಜಿಗೆ ಏನೋ ಒಂದು ಹಾಕೊಂಡು ಹೋಗ್ಬೇಕು. ಯಾಕೆಂದ್ರೆ ಬಿಸಿಲು ಬರ್ಬೇಕಾದ್ರೆ, ಬಿಸಿಲು ಬಂದಾಗ ಹಾವಿ ಆಗುತ್ತೆ. ಸೊ ಕಡಿಮೆ ಅದು ಅಟ್ಲೀಸ್ಟ್ ಏನೋ ಒಂದು ಲಿಕ್ವಿಡ್ ಅಂಶ ಒಳಗಡೆ ಇರಬೇಕು, ಆತರ ಮೇಂಟೈನ್ ಮಾಡ್ಬೇಕಷ್ಟೇ. ಸೊ ಇದು ಒಂದಾಯ್ತು. ಅದೇ ರೀತಿ ಇದಕ್ಕೂ ಕೂಡ ನುಸಿಗಳಿಗೆ ಒಂದೆರಡನ್ನು, ಈ ಗಿಡಕ್ಕೂ ಕೂಡ ಒಂದೆರಡು ನುಸಿಗಳಿಗೆನ ಹಾಕೋಣ. ಇದನ್ನ ಪುಡಿ ಮಾಡಿ ಹಾಕ್ಬೇಕು, ಇಲ್ಲ ಹಂಗೆ ಹಾಕಿದ್ರೆ ಗೊತ್ತಿಲ್ಲ. ಮೋಸ್ಟ್ಲಿ ಆ ಸ್ಮೆಲ್ಲೇ ತುಂಬಾ ಇರುತ್ತೆ, ಹಂಗೆ ಇಡೋಣ ಅಂತ ಐಡಿಯಾ. ಸೊ ಒಂದ್ 3 ಹಾಕಿದೀನಿ. ಓಕೆ, ಬನ್ನಿ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್. ನೋಡಿ, ಇದು ಅಷ್ಟೇ ಗಿಡ ಆಲ್ಮೋಸ್ಟ್ 3 ವರ್ಷದಿಂದ 2 ವರ್ಷದಿಂದ ಕಡಿತಾ ಇದಾವೆ. ಸೊ ಇದಕ್ಕೂ ಅಷ್ಟೇ ನುಸಿಗಳಿಗೆ ಈ ನ್ಯಾಪ್ತಲಿನ್ ಹಾಕ್ತಾ ಇದೀನಿ. ಏನು ರೋಗ ಗೊತ್ತಿಲ್ಲ, ನೋಡಿ, ನೋಡ್ಬೋದು ನೀವು. ನೋಡ್ರಿ ಯಾವ ತರ ಇದೆ, ಇದು ಯಾವ ರೋಗ ನಾವು ಏನ್ ಗೊತ್ತಿಲ್ಲ. ಏನಿದ್ರೆ ಕಮೆಂಟ್ ಮಾಡಿ. ಮೋಸ್ಟ್ಲಿ ಸುಳಿ ಕರಗ್ತಾ ಇದೆ ಇದು. ಮಜ್ಜಿಗೆ ಬಿಡ್ತೀನಿ. ಸೊ ಅಟ್ಲೀಸ್ಟ್ ಒಂದು ಎಕರೆಗೆ 1-2 ಇಡಬೇಕು. ಜಾಸ್ತಿ ಇಟ್ರೆ ಏನ್ ಪ್ರಾಬ್ಲಮ್ ಆದ್ರೆ ಇಡ್ಬೋದು, ಇದೇನ್ ಖರ್ಚಾಗಲ್ಲ. ಹಂಗಾಗಿ ಹಳ್ಳು ಅಂದ್ರೆ ಒಂದು 10-20 ರೂಪಾಯಿ ಕೊಟ್ಟು ಹಳ್ಳು ಕೊಟ್ರೆ ಹಳ್ಳು ಸಿಗ್ತವೆ. ಖಾಲಿ ಬಾಟ್ಲು ಅಂತ ಬೇಜಾನ್ ಇರ್ತವೆ. ನೋಡಿ, ಆಲ್ರೆಡಿ ಇಲ್ಲಿ ಇದಕ್ಕೂ ಅಷ್ಟೇ ಆಲ್ರೆಡಿ ಏನೋ ನುಸಿಗಳಿಗೆ ಆಲ್ರೆಡಿ ಇಟ್ಟಿದ್ದೀನಿ. ನೋಡೋಣ ಈ ತೆಂಗಿನ ಮರ ಹಿಂಗ್ ಅವಾಯ್ಡ್ ಕಂಟ್ರೋಲ್ ಮಾಡ್ಬೋದು ಅಂತ. ಇದ್ರ ಪಕ್ಕದ ಇನ್ನೊಂದು ತೆಂಗಿನ ಮರ ನೋಡ್ಬೋದು, ತೆಂಗಿನ ಗಿಡ. ಅದು ಆಲ್ರೆಡಿ ಹಾಕಿ ಉಳಿಸ್ಕೊಳಕ್ ಕಷ್ಟಪಟ್ಟು ಕಡ್ದು ಅದು ಗಿಡ ಅಲ್ಲೇ ಇದೆ. ಬಟ್ ಈಗ ಹೊಡಿತಾ ಇದೆ ಮತ್ತೆ. ನೋಡ್ಬೇಕು ಏನಾಗುತ್ತೆ ಬರುತ್ತೋ ಅಂತ.
ಇನ್ನು ನೋಡಿ ಮಜ್ಜಿಗೆ ಉಳಿದಿದ್ದು ಮಜ್ಜಿಗೆ ಇದೆ. ಮಜ್ಜಿಗೆ ನೀವು ಯಾವ ಗಿಡಕ್ಕಾರ ಹಾಕ್ಬೋದು. ಸೊ ಉಳಿದಿದೆ ಸ್ವಲ್ಪ, ಇದನ್ನ ಹಾಕ್ತಾ ಇದೀನಿ.